ಜಿಬಿಎ ಶಾಸಕರನ್ನೆಲ್ಲ ಕೂಡ ಆಹ್ವಾನಿಸಿದ್ದೆ ಬಜೆಟ್ ಮೀಟಿಂಗ್ ಮಾಡಲಿಕ್ಕೆ ಮತ್ತು ಕೆಲವು ಪ್ರಮುಖವಾದಂಥ ನಿರ್ಣಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಇವತ್ತು ಎಲ್ಲರನ್ನೂ ಕೂಡ ಆಹ್ವಾನಿಸಿದ್ದೆ. ಎಲ್ಲರೂ ಕೂಡ ಬಂದಿದ್ರು. ಲಾಸ್ಟಲ್ಲಿ ಈಗ ಅಶೋಕ್ ಬಂದಿದ್ರು, ಬಂದು ಅವರ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದಾರೆ. ಬಹಳ ಅದಾದ ಮೇಲೆ ಜಿಬಿಎ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಕೂಡ ಕಂಡಕ್ಟ್ ಮಾಡಿದ್ದೀವಿ. ಪೊಲೀಸ್ ಅಧಿಕಾರಿಗಳು, ಬೆಸ್ಕಾಮು, BWSSB, BMRCL, ಫೈರ್ ಫೋರ್ಸು, BDA ಅವರೆಲ್ಲ ಕೂಡ ಬಂದಿದ್ದಾರೆ. ಸೊ ಎಲ್ಲ ಮಂತ್ರಿಗಳು ಕೂಡ ಎಲ್ಲ ಬಂದಿದ್ರು. ಸಂಸತ್ ಸದಸ್ಯರು ಬಂದಿದ್ರು, ಶಾಸಕರು ಬಂದಿದ್ರು. ಅವರೆಲ್ಲ ಬಂದು ಸುಮಾರು 10 ಗಂಟೆಯಿಂದ ಇಲ್ಲಿವರೆಗೂ ಮೀಟಿಂಗು ಊಟ ಮಾಡದೆ ಎಲ್ಲ ಮೀಟಿಂಗ್ ಮಾಡಿದ್ದೇವೆ. ಒಂದು ವಾರ್ಡ್ ವೈಸ್ ಗ್ರಾಂಟು ಒತ್ತಡವನ್ನು ಮಾಡಿದ್ದಾರೆ. ಎಲ್ಲ 5 ಕಾರ್ಪೊರೇಷನ್ ಸಪರೇಟ್ ಆಗಿ ಅವ್ರದೇ ಆದಂತ ಬಜೆಟ್ ತಯಾರನ್ನು ಮಾಡಿಕೊಂಡಿದ್ದಾರೆ. ಯಾರ್ಯಾರಿಗೆ ಏನೇನಿದೆ ಅಂತೇಳಿ MLAಗಳು ಕೂಡ ಅವ್ರದ್ದೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ. ಅವ್ರದ್ದು ರಿಕ್ವೆಸ್ಟ್ ಏನಂದ್ರೆ ನಮಗೆ ವಾರ್ಡ್ ವೈಸ್ ಬಜೆಟ್ನ ನೀವು ಕೊಡಬೇಕು ಅನ್ನೋದು ಒಂದು ಒತ್ತಾಯನ ಮಾಡಿದ್ದಾರೆ. ಒಂದು ಹೊಸ ವಿಶೇಷವಾದಂತಹ ತೀರ್ಮಾನಕ್ಕೆ ನಾವೆಲ್ಲ ಬೆಂಗಳೂರು ನಗರದವರೆಲ್ಲ ಏನು ಹೇಳಿದ್ದಾರೆ ಮತ್ತು ನಾನು ಒಪ್ಕೊಂಡಿದ್ದೇನೆ ಅಂದ್ರೆ ಈ ಫುಟ್ಪಾತ್ಗೆ ಒಂದು ಹೊಸ ಪಾಲಿಸಿ ತರಬೇಕು ಅಂತ. ನಾಗರಿಕರು ಈ ಫುಟ್ಪಾತ್ ಅಲ್ಲಿ ಓಡಾಡಕ್ಕೆ ಎಲ್ಲ ತೊಂದರೆ ಆಗ್ತಾ ಇದೆ. ಬಹಳ ಇನ್ವೆಸ್ಟ್ಮೆಂಟ್ ಮಾಡಿ ಫುಟ್ಪಾತ್ ಮಾಡಿಸಿರ್ತೀವಿ. ಅಲ್ಲೆಲ್ಲ ಕೂಡ ಈ ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಕೂಡ ಗಾಡಿಗಳು ನಿಲ್ಸ್ಕೊಳ್ಳೋದು, ವ್ಯಾಪಾರ ಮಾಡೋದು ಈ ರೀತಿ ಆಗ್ತಾ ಇದೆ. ಅದಕ್ಕೆ ನಿಗದಿಯಾದಂಥ ಜಾಗಗಳನ್ನ ವೆಂಡರ್ಸ್ಗೆ ಫಿಕ್ಸ್ ಮಾಡಬೇಕು. ಈ ಫುಟ್ಪಾತ್ನ ಕ್ಲೀನ್ ಮಾಡಿ ಅವಕಾಶ ಮಾಡಿಕೊಡ್ಬೇಕು ಜನರು, ನಾಗರಿಕರು ಓಡಾಡಕ್ಕೆ. ಇವರು ಸ್ವಂತ ಯಾರೋ ಒಬ್ಬರು ವ್ಯಾಪಾರಕ್ಕೋಸ್ಕರ ಇಡೀ ಆ ಫುಟ್ಪಾತೆ ಓಡಾಡಕ್ಕಾಗದೆ ತಿರ್ಗಾ ರೋಡ್ಗೆ ಬರೋದು ಇವೆಲ್ಲ ಆಗ್ತಾ ಇದೆ. ಇದನ್ನ ನಿಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಆ ಫುಟ್ಪಾತ್ಗೆ ಒಂದು ಹೊಸ ಪಾಲಿಸಿ ಮಾಡಬೇಕು. ಮತ್ತು ಮೇಜರ್ ಎಲ್ಲೆಲ್ಲಿ ಅವರು ಇಟ್ಕೊಳ್ಬೇಕು ವೆಂಡಿಂಗ್ ಮಿಷಿನ್ಗಳನ್ನ, ಅಲ್ಲಿ ಅವ್ರು ವ್ಯಾಪಾರ ಮಾಡಬೇಕು ಅನ್ನೋದನ್ನ ರಸ್ತೆಗಳನ್ನ ನಿಗದಿ ಮಾಡಬೇಕು ಅಂತ. ಬೇರೆ ಕಡೆ ಎಲ್ಲ ತೆಗಿತಾ ಇದೀವಿ. ನಾವು ಅನೌನ್ಸ್ ಮಾಡ್ತೀವಿ, ಇಂಥ ರೋಡಲ್ಲಿ ಯಾರು ಫುಟ್ಪಾತ್ ಇಟ್ಕೊಳ್ಳಂಗಿಲ್ಲ ಅನ್ನೋದನ್ನ ತೀರ್ಮಾನ ಮಾಡ್ತೀವಿ. ಕೆಲವು ಸೈಡ್ ರೋಡಲ್ಲಿ ಇಟ್ಕೊಳ್ಳೋಕೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಅವಕಾಶ ಕೊಡ್ತೀವಿ. ಅದು ಬಿಟ್ಟು ಮಿಕ್ಕಿದ್ದನ್ನೆಲ್ಲ ತೆಗೆಸಲಿಕ್ಕೆ ಎಲ್ಲ ಶಾಸಕರು ಒಗ್ಗಟ್ಟಿನಿಂದ ಅಭಿಪ್ರಾಯ ವ್ಯಕ್ತಪಡಿಸಿ ನನಗೆ ಇದನ್ನ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ.